ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸುಮತಿಭಿರಮಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮ ಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದ್ವಾದಶೇऽಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ನೆನೆ ದಿವಸ ಮಹಾಭಾರತದ ಸಂದರ್ಭ ಇಲ್ಲೇನು ಟಿಪ್ಪಣಿಯಲ್ಲಿ ಬಂದಿತ್ತು ಅದನ್ನ ಗಮನಿಸ್ತಾ ಇದ್ವಿ. 31ನೇ ಶ್ಲೋಕದಲ್ಲಿ ಇಲ್ಲಿ ವಿವರಣೆ ಕೊಡ್ತಾ ಯಾದುಪತ್ಯ ಟಿಪ್ಪಣಿಯಲ್ಲಿ ವಿವರಣೆ ಕೊಡ್ತಾ ಹೇಳ್ತಾರೆ, ವಿದುರರು ತಾವು ಧೃತರಾಷ್ಟ್ರರಿಗೆ ತಪಸ್ಸನ್ನ ಮಾಡ್ಬೇಕು, ನೀನು ಕಾಡಿಗೆ ಹೋಗು ಅಂತ ಬೋಧನೆ ಮಾಡಿದ ಕೂಡ್ಲೆ ಆಯ್ತು ಅಂತ ತಾನು ಒಪ್ಪುಕೊಳ್ತಾನೆ ಧೃತರಾಷ್ಟ್ರ. ಆದ್ರೆ ಈ ವಿಷಯ ಧರ್ಮರಾಜನಿಗೆ ಧೃತರಾಷ್ಟ್ರರೇ ತಿಳಿಸಿದಾಗ ತನ್ನ ದೊಡ್ಡಪ್ಪನನ್ನ ಕಳಿಸ್ಲಿಕ್ಕೆ ಮನಸ್ಸು ಬರಲ್ಲ, ಸಾಧ್ಯನೇ ಇಲ್ಲ, ನೀವು ಹೋಗ್ಬಾರದು, ನಾನೇ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡ್ತೇನೆ ಅಂತ ಬಹಳ ಆ ದೊಡ್ಡಪ್ಪನ ಮೇಲಿನ ಪ್ರೀತಿ ಅಷ್ಟಿತ್ತು. ಆ ಪ್ರೀತಿಯಿಂದ ತಡೆದ. ಅಷ್ಟೊತ್ತಿಗೆ ಯಾಕೋ ಧೃತರಾಷ್ಟ್ರ ತಾನು ಅನ್ಕೊಂಡಿದ್ದು ನಡೀಲಿಲ್ಲ ಅಂತ ಧೃತರಾಷ್ಟ್ರ ತಾನು ಉಪವಾಸ ಮಾಡ್ತೀನಿ ಅಂತ ಶುರು ಮಾಡ್ತಾರೆ. ಉಪವಾಸ ಮಾಡೋ ಉದ್ದೇಶ ಇಷ್ಟು, ಉಪವಾಸ ಮಾಡಿದಾಗ ಅದನ್ನ ತಡಿಲಿಕ್ಕೆ ಆಗದೇನೆ ಆ ಸ್ನೇಹದಿಂದ ಧರ್ಮರಾಜ ಯುಧಿಷ್ಠಿರ ತಾನು ಆಯ್ತು ನೀವು ಹೋಗ್ ಬನ್ನಿ ಅಂತ ಹೇಳ್ತಾನೆ, ಅಪ್ಪಣೆಯನ್ನ ಕೊಡ್ತಾನೆ, ಅಂದ್ರೆ ಆಯ್ತು ಅಂತ ಒಪ್ಪಿಗೆಯನ್ನ ಕೊಡ್ತಾನೆ ಅಂತ ಧೃತರಾಷ್ಟ್ರರು ತಾವು 3 ದಿವಸಗಳ ಕಾಲ ಉಪವಾಸವನ್ನ ಮಾಡಿದ್ರು. ಉಪವಾಸ ಮಾಡಾಯ್ತು, ಆದ್ರೂ ಏನ್ ಕರಗ್ಲಿಲ್ಲ. 3 ದಿವಸ ಉಪವಾಸ ಆಯ್ತು. ಯುಧಿಷ್ಠಿರ ಅದನ್ನ ಮಾತ್ರ ಒಪ್ಲಿಲ್ಲ, ಇಲ್ಲ ನಾವೇ ಹೋಗ್ತೀವಿ, ನೀವು ಹೋಗ್ಬೇಡಿ ತಪಸ್ಸಿಗೆ, ನಾವು ಮಾಡ್ಕೊಂಡ್ ಬರ್ತೀವಿ ಅಂತ. ಅಷ್ಟೊತ್ತಿಗೆ ವೇದವ್ಯಾಸರು ಬರ್ತಾರೆ. ವೇದವ್ಯಾಸರು ಬಂದು ತಾವೇ ಆಜ್ಞೆಯನ್ನ ಕೊಡ್ತಾರೆ. ದೇವರೇ ಬಂದು ಆಜ್ಞೆ ಕೊಟ್ಟಾಯ್ತು, ಇನ್ನೇನು ಆಜ್ಞೆಯನ್ನ ಬಂದು ಕೊಡ್ತಾರೆ, ಬಂದು ಆಜ್ಞೆಯನ್ನ ಕೊಡ್ತಾರೆ. ಕೊಟ್ಟಾದ್ಮೇಲೆ ಆಗ ಧೃತರಾಷ್ಟ್ರ ಮತ್ತೆ ಆ ಧರ್ಮರಾಜನ ಕೇಳಿದಾಗ ಆಯ್ತು ಅಂತ ಧರ್ಮರಾಜ ಒಪ್ಪಿಗೆ ಕೊಡ್ತಾನೆ. ಒಪ್ಪಿಗೆ ಕೊಟ್ಟಾದ್ಮೇಲೆ ಜೊತೆಗೆ ಅಲ್ಲೇ ಇದ್ದ ಇನ್ನೆಲ್ಲ ಮಕ್ಕಳು ಅಂದ್ರೆ ಭೀಮ ಪ್ರತಿಯೊಬ್ಬರು ಎಲ್ಲರ ಒಪ್ಪಿಗೆಯನ್ನ ಪಡೆದೆ ನಂತರ ಇವರೆಲ್ಲ ಕಾಡಿಗೆ ಅಂತ ಹೋಗ್ತಾರೆ. ನಮ್ಗೆ ಅನ್ಸತ್ತೆ ಮುಂಚೆ ವಿದುರರೆಲ್ಲ ಉಪದೇಶ ಕೊಟ್ಟು ನೀನು ಹೋಗು ಕಾಡಿಗೆ, ನೀನು ಹೋಗು ಅಂತ. ಅದೇ ಅಂದ್ರೆ ಪರೋಪದೇಶ ಸಮಯ ಜನ ಸರ್ವೇಪಿ ಪಂಡಿತ ಅಂತ, ಇನ್ನೊಬ್ರಿಗೆ ಉಪದೇಶ ಕೊಡ್ಬೇಕಾದೆಲ್ಲ ಪಂಡಿತರಾಗೇ ಬಿಡ್ತಾರೆ ಅಂತ ಒಂದು ಮಾತಿದೆ. ಹಾಗೆ ವಿದುರರು ತಾವು ಉಪದೇಶ ಕೊಡ್ತಾ ಕೊಡ್ತಾ ತಾವು ಪಂಡಿತರಾಗ್ಬಿಟ್ರು. ಆದ್ರೆ ಅನುಷ್ಠಾನ ಮಾಡ್ಬೇಕಲ್ಲ, ತಾವು ಹಾಗೆ ಇರ್ಬೇಕಲ್ಲ, ಬರೀ ಉಪದೇಶ ಕೊಟ್ರೆ ಆಗತ್ತ, ತಾವು ಹಾಗೆ ಅನುಷ್ಠಾನ ಮಾಡ್ಬೇಕಲ್ಲ ಜೀವನದಲ್ಲಿ. ಅಂದ್ರೆ ನೀವು ಮರ್ತಿದ್ದೀರಿ, ಬರೀ ಧೃತರಾಷ್ಟ್ರರು ಹೋಗ್ಲಿಲ್ಲ, ಜೊತೆಗೆ ವಿದುರರು ಹೋದ್ರು ಕಾಡಿಗೆ ಅಂತ. ಹಾಗಾದ್ರೆ ವಿದುರರು ತಾವು ತಮ್ಮ ಮೃತ್ಯು ಇನ್ನೇನ್ ಹತ್ರಕ್ ಬಂದಿದೆ, ಇನ್ನು ನನ್ನ ಕಾರ್ಯ ಮುಗಿಯಿತು ಅಂತ ತಾವು ಹೊರಟಿದ್ದಾರೆ. ಹಾಗಾದ್ರೆ ಯಾರ್ಯಾರು ಹೊರಟ್ರು ಆ ಕಾಡಿಗೆ?
ಆ ತಪಸ್ಸನ್ನ ಮಾಡ್ಲಿಕ್ಕೆ ಯಾರ್ಯಾರು ಹೊರಟ್ರು ಅಂದ್ರೆ ಇಲ್ಲಿ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡ್ತಾರೆ. ವಿದುರರು, ಸಂಜಯ, ಕುಂತಿ, ಗಾಂಧಾರಿ ಜೊತೆಗೆ ಧೃತರಾಷ್ಟ್ರ ಹೊರಟಿತ್ತು. ಹಾಗಾದ್ರೆ ಧೃತರಾಷ್ಟ್ರರ ಜೊತೆಗೆ ಇವರೆಲ್ಲ ಇದ್ರು. ಕುಂತಿ ಗಾಂಧಾರಿ ಇಷ್ಟೇ ಅಲ್ಲ, ಸಾರಥಿಯಾದ ಸಂಜಯ ಜೊತೆಗೆ ವಿದುರರು, ಇಷ್ಟು ಜನ ಕಾಡಿಗೆ ತಪಸ್ಸು ಮಾಡ್ಲಿಕ್ಕೆ ಅಂತ ಹೊರಟ್ರು. ಸರಿ, ಅಲ್ಲಿ ತಪಸ್ಸನ್ನ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ಎಲ್ಲಿ ಅಂತ ಇವ್ರಿಗೆಲ್ಲ ಗೊತ್ತಿತ್ತು. ಯುಧಿಷ್ಠಿರಾದಿಗಳಿಗೆ ಇವರೆಲ್ಲ ಎಲ್ಲಿ ತಪಸ್ಸು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಚೆನ್ನಾಗ್ ಗೊತ್ತು. ಅವರು ಏನ್ ತಪಸ್ಸನ್ನ ಮಾಡ್ತಾ ಇದ್ರು, ಆಗಾಗ ಇವ್ರು ನೋಡ್ಕೊಂಡ್ ಬರ್ಬೇಕು ಅಂತ ಈ ಧೃತರಾಷ್ಟ್ರಾದಿಗಳು ಹೋಗ್ತಾ ಇದ್ರು ಅಂತ ವಿಷಯ ಬಂತು. ಆದ್ರೆ ಆ ಸಂದರ್ಭದಲ್ಲಿ ವಿದುರರು ಬೇಗ ನಿರ್ಯಾಣವನ್ನು ಹೊಂದುತ್ತಾರೆ. ವಿದುರರ ಗಮನ ಬೇಗ ಆಗತ್ತೆ. ಇನ್ನು ಧೃತರಾಷ್ಟ್ರಾದಿಗಳ ನಿರ್ಯಾಣ ಆಗಿರಲ್ಲ. ವಿದುರರು ಮೊದಲಿಗೆ ಧರ್ಮರಾಜನ ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ. ಯಮಾಂಶರಾದವರು ಅಂದ್ರೆ ಅವರು ದೇಹ ತ್ಯಾಗವನ್ನ ಮಾಡ್ತಾರೆ ಅಂತ ಹೇಳಲ್ಲ, ಇವರ ಅಂಶ ಅಂದ್ರೆ ಧರ್ಮರಾಜನ ಅಂಶದಲ್ಲಿ ಅವರು ಸೇರ್ಕೊಂಡ್ ಬಿಡ್ತಾರೆ. ಅವರು ಯಮಾಂಶರಾದ್ದರಿಂದ ಅಂತೂ ಧರ್ಮರಾಜನ ಜೊತೆಗೆ ವಿದುರರು ಈಗಾಗ್ಲೇ ಸೇರಾಗಿದೆ. ಅಷ್ಟೊತ್ತಿಗೆ ಒಂದು ವಿಷಯ ಬಂತು. ಪಾಂಡವರೆಲ್ಲ ಆಮೇಲೆ ಬಂದವರು ಈ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ ಯಾರು ಕಾಣ್ತಾ ಇಲ್ಲ. ಯಾರು ಕಾಣದೇ ಇದ್ದಾಗ, ಎಲ್ಲಿ ಇದು ಕಾಡಿನಲ್ಲಿ, ಅಲ್ಲಿ ಕಾಣದೇ ಇದ್ದಾಗ ಅವ್ರಿಗೆ ಒಂದು ವಿಷಯ ಮುಟ್ಟತ್ತೆ, ಗಾಬರಿ ಆಗತ್ತೆ. ಆದ್ರೆ ವಿಷಯ ಮುಟ್ತು ಏನಂದ್ರೆ ಅಗ್ನಿ ದಗ್ಧ ದೇಹಾಹ. ಅವರು ಕಾಡ್ಗಿಚ್ಚಿನಲ್ಲಿ ಸಿಗಾಕೊಂಡು ಅವರು ಆಯ್ತು ದೇಹ ತ್ಯಾಗ ಆಯ್ತು ಅವ್ರದ್ದು ಅಂತ. ಕಾಡ್ಗಿಚ್ಚಿನಲ್ಲಿ ಅವರ ದೇಹ ಎಲ್ಲ ಬೆಂದು ಹೋಯ್ತಾ, ಹಾಗಾದ್ರೆ ಪರಲೋಕಕ್ಕೆ ಹೋಗಿದಾರವರು ಅಂತ ಇಷ್ಟು ಮಾಹಿತಿ ಅವರಿಗೆ ಆಗ ಪಾಂಡವರಿಗೆ ಸಿಗತ್ತೆ. ಹಾಗಾದ್ರೆ ಇದನ್ನೆಲ್ಲ ಗಮನಿಸಿದ್ರೆ ನಾವ್ ಯಾವ ರೀತಿ ಅರ್ಥೈಸ್ಬೇಕು ಈ ಭಾಗವತದ ವಾಕ್ಯಗಳಿಗೆ ಅಂದ್ರೆ, ಧರ್ಮರಾಜನ ಒಪ್ಪಿಗೆಯನ್ನ ಪಡೆದೇ ಧೃತರಾಷ್ಟ್ರರು ಕಾಡಿಗೆ ಹೋಗಿತ್ತು. ಆದ್ರೆ ಧೃತರಾಷ್ಟ್ರರು ಈ ಧೃತರಾಷ್ಟ್ರರು ಇದ್ದ ಯಾವ ಸ್ಥಳ ಇದೆ, ತನ್ನ ದೊಡ್ಡಪ್ಪ ಇದ್ದ ಸ್ಥಳ, ಅಲ್ಲಿ ಯಾವಾಗ್ಲೂ ತಾನು ಎಲ್ಲ ಕೆಲಸ ಮುಗಿದು ಕೊನೆಗೆ ನಮಸ್ಕಾರ ಮಾಡಬೇಕು ಅಂತ ತಾನು ಹೋಗ್ತಾ ಇದ್ದ. ಯಾರು? ಧರ್ಮರಾಜ. ಆದ್ರೆ ಕಾಡಿಗೆ ಹೋಗೋದು ಅಂತ ದಿವಸ ಇರ್ಲಿಲ್ಲ. ಇಲ್ಲಿದ್ದಾಗ ತನ್ನ ಅರಮನೆಯಲ್ಲೇ ಇದ್ದಾಗ ಪ್ರತಿ ದಿವಸ ಅಲ್ಲಿಗೆ ಹೋಗಿ ನಮಸ್ಕಾರವನ್ನ ಮಾಡಿ ಧರ್ಮರಾಜ ಬರ್ತಾ ಇದ್ದ. ಯಾವಾಗ ಕಾಡಿನಲ್ಲಿ ಇವರೆಲ್ಲ ಇದ್ರು ತಪಸ್ಸನ್ನ ಮಾಡ್ಕೊಡ್ತಾ, ಆಗ ಈ ಧರ್ಮರಾಜ ತಾನು ಜ್ಞಾನ ದೃಷ್ಟಿಯಿಂದಲೇ ನಮಸ್ಕಾರ ಮಾಡ್ತಾ ಇದ್ದಂತೆ. ಅಂದ್ರೆ ತಾನು ಎಲ್ಲಿದ್ನೋ ಅಲ್ಲಿಂದಲೇ ಎಲ್ಲ ಕೆಲಸ ಮುಗಿದು ತನ್ನ ಜ್ಞಾನ ದೃಷ್ಟಿಯಿಂದ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದ. ಆದ್ರೆ ಒಂದು ದಿವಸ ಜ್ಞಾನ ದೃಷ್ಟಿಯಿಂದ ನಮಸ್ಕಾರ ಮಾಡಬೇಕು ಅಂತ ಅಂದುಕೊಂಡ. ಅದ್ ಯಾಕೋ ಕಾಣ್ತಾ ಇಲ್ಲ, ಏನೋ ಒಂದು ಅಪಶಕುನ ಆಗ್ತಾ ಇದೆ, ಯಾಕೋ ಇನ್ನು ಇವ್ರು ಯಾರು ಬದುಕಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಧರ್ಮರಾಜನಿಗೆ ಅನ್ನಿಸ್ತು. ಈ ರೀತಿ ಅರ್ಥೈಸ್ಕೊಳ್ಬೇಕು. ಆದ್ದರಿಂದ ಗೊತ್ತಿಲ್ಲದೆ ಅವರೆಲ್ಲ ತಪಸ್ಸನ್ನು ಮಾಡ್ಲಿಕ್ಕೆ ಹೊರಟ್ರು ಅನ್ನೋ ವಿಷಯ ಇದೆಯಲ್ಲ, ಇದು ತಪ್ಪು, ಇದು ತಪ್ಪಲ್ಲ. ಅದಕ್ಕೋಸ್ಕರನೇ ಭಾಗವತದ ಈ ಪದ್ಯ 31ನೇ ಪದ್ಯದಲ್ಲಿ ಕೊನೆಗೆ ನಚ ಪಶ್ಯತ್ ಪಿತರೌ ಸೌಬಲೀಂಚ, ನಮಸ್ಕಾರ ಮಾಡ್ಲಿಕ್ಕೆ ಹೋದ ಧರ್ಮರಾಜ. ಆದ್ರೆ ಗಾಂಧಾರಿ ಜೊತೆಗೆ ಕುಂತಿ ಜೊತೆಗೆ ಇವ್ರು ಯಾರು ಕಾಣ್ಲೇ ಇಲ್ಲ, ಧೃತರಾಷ್ಟ್ರರೆಲ್ಲ ಕಾಣ್ಲೇ ಇಲ್ಲ ಅಂತ. ಕಾಣ್ಲೇ ಇಲ್ಲ ಅಂದ್ರೆ ನಮಗ್ ಗೊತ್ತಿಲ್ಲದೆ ತಪ್ಪಿಸ್ಕೊಂಡು ಕಾಡಿಗೆ ತಪಸ್ಸಿಗೆ ಅಂತ ಹೊರಟಿದ್ದಾರೆ ಅಂತ ಅರ್ಥ ಭಾವನೆ ಬರುತ್ತೆ. ಆದ್ರೆ ಆ ರೀತಿ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಇದೆಲ್ಲ ನಮಗೆ ಪುರಾಣದ ವಾಕ್ಯಗಳನ್ನ ಕೊಟ್ಟು ಪರಿಹಾರ ಮಾಡಿದ್ದಾರೆ. ಅದಕ್ಕೆ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಅಲ್ಲ ಭಾಗವತನವನ್ನ ಯಾಕೆ ತಿರುಚಿ ಅರ್ಥ ಮಾಡ್ತೀರಿ? ಭಾಗವತಕ್ಕೆ ಮಹಾಭಾರತವನ್ನ ಶ್ರೇಷ್ಠ ಅಂತ ಇಟ್ಕೊಂಡು ಮಹಾಭಾರತಕ್ಕೆ ವಿರುದ್ಧ ಆಗ್ಬಿಡುತ್ತೆ. ಅದರಿಂದ ಭಾಗವತದ ಅರ್ಥ ಹೀಗ್ ಮಾಡ್ಬೇಕು. ಏನಂತ ಅರ್ಥ ಮಾಡ್ಬೇಕು? ಕಾಡಿನಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದ ಆ ತನ್ನ ತಂದೆ ತಾಯಿಗಳಿಗೆಲ್ಲ ಜ್ಞಾನ ದೃಷ್ಟಿಯಿಂದ ಧರ್ಮರಾಜ ನಮಸ್ಕಾರ ಮಾಡ್ತಾ ಇದ್ದ. ಯಾವಾಗ್ಲೂ ತಾನಿದ್ದ ಸ್ಥಳದಿಂದಲೇ ನಮಸ್ಕಾರ ಮಾಡ್ತಾ ಇದ್ದ. ಒಂದು ದಿವಸ ಯಾಕೋ ತಾನು ಜ್ಞಾನ ದೃಷ್ಟಿಯಿಂದ ಅವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಜ್ಞಾನ ದೃಷ್ಟಿಯಲ್ಲಿ ಅವ್ರು ಯಾರು ಕಾಣ್ತಾ ಇಲ್ಲ. ಜ್ಞಾನ ದೃಷ್ಟಿ ಬೀರಿದ್ರು ಕೂಡ ಅಲ್ಲಿ ಯಾರು ಗೊತ್ತಾಗ್ತಾ ಇಲ್ಲ ಇಲ್ಲ ಅನ್ನೋ ತರ ಅವನಿಗೆ ಅನ್ನಿಸ್ತಾ ಇದೆ. ಅದು ಮುಂಚೆ ಕೆಲವರು ಹೋಗ್ತಾರೆ ಅಂದಾಗ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಅಂಥವ್ರು ಯಾವಾಗ್ಲೂ ಹೋಗ್ಬೋದು, ನಮ್ಮ ಹತ್ತಿರದಲ್ಲಿರೋರು. ಆ ರೀತಿ ಆಗುವಂತೆ ಇಲ್ಲಿ ಈ ಧರ್ಮರಾಜನಿಗೂ ಕೂಡ ಆಗಿದೆ. ಇಲ್ಲಿ ಯಾಕೆ ಈ ರೀತಿ ಅರ್ಥ ಮಾಡ್ತೀರಿ? ಭಾಗವತ ಹೇಳಿದಂತೆ ಮಹಾಭಾರತವನ್ನ ತಿರುಚಿ ಅರ್ಥ ಮಾಡಿ ಅಂತ ಅಂದ್ರೆ, ಇವ್ರು ಯಾರು ಧರ್ಮರಾಜನ ಅಪ್ಪಣೆಯನ್ನ ಪಡೆದು ಹೋಗ್ಲೇ ಇಲ್ಲ, ಹಾಗೆ ಹೊರಟು ಬಿಟ್ರು ಅಂತ ಯಾಕೆ ಅರ್ಥ ಮಾಡಬಾರದು ಅಂದ್ರೆ, ನೋಡಿ ಭಾಗವತ ಮಹಾಭಾರತ ಎಲ್ಲ ಶ್ರೇಷ್ಠ ಗ್ರಂಥಗಳೇ ನಿಜ. ಆದ್ರೆ ಮಹಾಭಾರತ ವಿರುದ್ಧವಾಗಿ ಭಾಗವತದ ಅರ್ಥ ತಿಳಿಬಾರ್ದು. ಭಾಗವತದ ಅರ್ಥವನ್ನ ಮಹಾಭಾರತಕ್ಕನುಗುಣವಾಗಿ ತಿಳಿಬೇಕು ಅಂತ ಹೇಳಿದ್ರೆ, ಇದು ಯಾಕೆ ಅಂದ್ರೆ ಯಾವುದೇ ಒಂದು ವಿಷಯ ಆಗ್ಲಿ ತೀರ್ಮಾನ ಮಾಡಬೇಕು ಅಂದ್ರೆ
ಬೇರೆ ಪುರಾಣಗಳನ್ನು ಗಮನಿಸಬೇಕಾಗಿ ಬರುತ್ತೆ. ಯಾವಾಗ ಭಾಗವತಲ್ಲಿ ಒಂದ್ ವಿಷಯ, ಮಹಾಭಾರತದಲ್ಲಿ ಮತ್ತೊಂದು ರೀತಿಯ ವಿಷಯ ಹೇಳಿದ್ದಾರೆ, ಆಗ ಬೇರೆ ಬೇರೆ ಪುರಾಣವನ್ನು ನೋಡ್ಕೊಂಡು ಯಾವ ಬೇರೆ ಪುರಾಣದಲ್ಲಿ ಭಾಗವತದಂತೆನೇ ವಿಷಯ ಸಿಗ್ತಾ, ಹಾಗಾದ್ರೆ ಭಾಗವತದ್ದು ಸರಿ ಅಂತ ತೀರ್ಮಾನ ಮಾಡೋದು. ಇಲ್ಲ ಮಹಾಭಾರತದಂತೆ ಸಿಗ್ತಾ, ಮಹಾಭಾರತ ಸರಿ ಅಂತ ತೀರ್ಮಾನ ಮಾಡೋದು. ಇದನ್ನ ಗಮನಿಸಿದಾಗ ಮಧ್ವಾಚಾರ್ಯರು ತೀರ್ಮಾನ ಕೊಡ್ತಾರೆ, ಸ್ಕಾಂದೇಚ, ಸ್ಕಂದ ಪುರಾಣದಲ್ಲಿ ಒಂದು ಘಟನೆ ಬಂದಿದೆ, ಇದರ ಬಗ್ಗೆನೆ ಈ ಸಂದರ್ಭದ ಘಟನೆ. ಸ್ಕಂದ ಪುರಾಣ ತೆಗೆದು ನಾವು ಗಮನಿಸಿದಾಗ ಆ ವಿಷಯ ಯಾವುದಕ್ಕೆ ಹೊಂದಾವಣಿಕೆ ಆಗತ್ತೋ ಆ ಭಾಗವನ್ನ ನಾವು, ಅದು ಮಹಾಭಾರತ ಹೇಳಿದ್ರೆ ಮಹಾಭಾರತ ತಗೊಳ್ಳಿ, ಭಾಗವತ ಹೇಳಿದ್ರೆ ಭಾಗವತದ ವಿಷಯ ತಗೊಳ್ಳಿ ಅಂತ ನಾವು ತಿಳಿಬೇಕು. ಹಾಗಾದ್ರೆ ಸ್ಕಂದ ಪುರಾಣದಲ್ಲಿ ಏನ್ ಬಂದಿದೆ ಅಂದ್ರೆ ಅದಕ್ಕೆ ಶ್ಲೋಕಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಇದು ಆಚಾರ್ಯರ ಕೊಡುಗೆ, ಮಧ್ವಾಚಾರ್ಯರ ಕೊಡುಗೆ ಇದು. ನಮಗೆ ಪುರಾಣಗಳ ಮಾತಿನಿಂದ ನಮಗೆ ಮಹಾಭಾರತ ಭಾಗವತಗಳ ಅರ್ಥ ಸಮನ್ವಯ ಮಾಡಿಕೊಡ್ತಾರೆ, ವಿರೋಧ ಇಲ್ಲ ಅಂತ. ಇಲ್ಲಿ ವಿರೋಧ ಬಂದಿದ್ದಿಷ್ಟೇ. ಏನ್ ವಿರೋಧ ಬಂದಿದ್ದು? ಧರ್ಮರಾಜನಿಗೆ ಗೊತ್ತಾಗ್ದೇನೆ ಇವರು ಕಾಡಿಗೆ ತಪಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ಒಂದು ದಿವಸ ಧರ್ಮರಾಜ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಬಂದಾಗ ಯಾರು ಕಾಣ್ಲಿಲ್ಲ ಅಂತ ಭಾಗವತಲ್ಲಿದೆ. ಮಹಾಭಾರತದಲ್ಲಿ ಹೇಳ್ತಾರೆ, ಇಲ್ಲ ಅಲ್ಲಿ ವೇದವ್ಯಾಸರು ಬಂದ್ರು, ಉಪವಾಸ ಮಾಡ್ತಾ ಇದ್ದ, ಅನುಜ್ಞೆ ಮಾಡಿದ್ರು, ನಂತರ ಅಪ್ಪಣೆ ಪಡ್ಕೊಂಡು ಒಪ್ಪಿಗೆಯನ್ನ ಪಡೆದು ಎಲ್ಲರ ಒಪ್ಪಿಗೆ ಪಡೆದೆ ಇಷ್ಟೆಲ್ಲಾ ಜನ ಹೋದ್ರು ಅಂತ ಬಂತು. ಮತ್ ವಿರುದ್ಧ ಆಯ್ತಲ್ಲ ಭಾಗವತ ಮಹಾಭಾರತ ಸಂದರ್ಭಗಳಿಗೆ. ಅಲ್ಲಿ ಮಹಾಭಾರತದ ಅರ್ಥ ತೀರ್ಮಾನ ಮಾಡ್ಬೇಕು ಅಂತ ತಿಳಿಸ್ತಾರೆ. ಅದಕ್ಕೆ ಮೂಲಭೂತ ಸ್ಕಂದ ಪುರಾಣದ ಮಾತನ್ನ ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ 31ನೆಯ ಶ್ಲೋಕದಲ್ಲಿ ತಾತ್ಪರ್ಯ ಅಂತ ಕೊಟ್ಟಿರ್ತಾರೆ, ಅಂದ್ರೆ ಭಾಗವತ ತಾತ್ಪರ್ಯದ ಉಲ್ಲೇಖ. ಭೀಮ ಸಂತರ್ಜಿತೋ ರಾಜ್ಞಸ್ತ್ವನುಗ್ರಾಂ ಪ್ರಾಪ್ಯ ಯತ್ನತಃ ಧೃತರಾಷ್ಟ್ರೋ ವನೇ ವಾಸಂ ಅಕರೋತ್ ವತ್ಸರತ್ರಯಂ. ಸ್ಕಂದ ಪುರಾಣದ ಮಾತುಗಳಿದು. ಭೀಮ ಸಂತರ್ಜಿತ, ಭೀಮಸೇನ ದೇವರು ಚೆನ್ನಾಗಿ ಈ ಧೃತರಾಷ್ಟ್ರನಿಗೆ ಚೆನ್ನಾಗಿ ಅವಮಾನ ಮಾಡಿದ್ದಾರೆ. ಸಂತರ್ಜಿತ ಅಂತ, ಸಂತರ್ಜನ ಅಂದ್ರೆ ಚೆನ್ನಾಗಿ ಬೆದರಿಕೆ ಹಾಕೋದು, ಚೆನ್ನಾಗಿ ಬೈಯೋದು, ಚೆನ್ನಾಗಿ ಹೊಡೆಯೋದೊಂದಿಲ್ಲ, ಆದ್ರೆ ಚೆನ್ನಾಗಿ ಹಿಂಸೆ ಮಾಡೋದು, ಸಂತರ್ಜನ ಮಾಡಿದ್ದಾರೆ. ನಮ್ಗೆ ಅನ್ಸತ್ತೆ ಯಾಕೆ ಭೀಮಸೇನ ದೇವರು ಹೀಗೆ, ಆ ಧೃತರಾಷ್ಟ್ರ ತನ್ನ ದೊಡ್ಡಪ್ಪನೇ, ಧರ್ಮರಾಜನಿಗಿರೋ ಬುದ್ಧಿ ಭೀಮಸೇನ ದೇವ್ರಿಗೆ ಬರ್ಲಿಲ್ಲ ಅಂದ್ರೆ ಹಾಗಲ್ಲ, ಅವನು ಮನೆ ಬಿಟ್ಟು ಹೊರಗೋಗ್ಲಿ ಅಂತ, ಅಂದ್ರೆ ಅರ್ಥ ಸಾಧನೆ ಮಾಡ್ಲಿ ಅಂತ. ಮುಖ್ಯ ಪ್ರಾಣ ದೇವರು ಅವರು ಪ್ರತಿಯೊಬ್ಬ ಜೀವರ ಸಾಧನೆಯನ್ನ ಮಾಡಿಸೋರು. ಅವ್ರಿಗೆ ಗೊತ್ತಿದೆ ಎಂಥ ದಿವ್ಯ ಯೋಗ್ಯತೆ ಭೀಮಸೇನ ದೇವರದು. ಅಂಥವ್ರು ಯಾಕೆ ಇಷ್ಟೆಲ್ಲ ಹೋಗ್ಲಿ ಅಂತ ಪ್ರಚೋದನೆ ಮಾಡ್ಲಿಕ್ಕೋಸ್ಕರನೇ ಎಲ್ಲ ಅವಮಾನ ಮಾಡಿದ್ರಂತೆ. ಆ ಅವಮಾನದ ಒಂದು ಭಾಗ ತಿಳಿಸ್ತಾರೆ ಇಲ್ಲಿ ನಮಗೆ ಟಿಪ್ಪಣಿಗಳಲ್ಲಿ. ಮಹಾಭಾರತದ ಅಪರಿಣಯದ ವಾಕ್ಯವನ್ನ ಉದಾಹರಣೆ ಕೊಡ್ತಾರೆ ಮಧ್ವಾಚಾರ್ಯರ ಮಾತನ್ನೇ. ತಾವಿಮೌ ಮೇ ಭುಜೌ ವೃತ್ತೌ ಪೀನೌ ಚಂದನ ರೂಷಿತೌ ಯಯೋರಂತರಮಾಸಾದ್ಯ ಜರಠಸ್ಯ ಸುತಾಹತಾಹ. ಭೀಮಸೇನ ದೇವ್ರು ಹೇಳ್ತಾರಂತೆ, ದುರುಕ್ತಿ ಅಂತ ಹೇಳ್ತಾರೆ, ಅವ್ರಿಗೆ ಚುಚ್ಚಬೇಕು ಅಂತಾನೆ. ಯಾರಿಗೆ? ಧೃತರಾಷ್ಟ್ರರಿಗೆ ಚುಚ್ಚೋ ಅಂತ ಮಾತು ಏನು? ನನ್ನ ಭುಜ ಏನು ಅಂತ ತಿಳ್ಕೊಂಡಿದ್ದೀರಿ? ತಾವಿವೌ ಮೇ ಭುಜವು, ನನ್ನ ಈ ಭುಜಗಳು ಅಂತಹ ಭುಜಗಳು ಅಂತ ಭೀಮಸೇನ ದೇವರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಎಂತ ಭುಜ ನಂದು ಅಂದ್ರೆ ವೃತ್ತವು ಗುಂಡಕ್ಕಿದೆ, ಪೀನವು ದಷ್ಟಪುಷ್ಟ ಆಗಿದೆ, ಒಳ್ಳೆ ಸುಗಂಧ ಭರಿತವಾಗಿದೆ, ಒಳ್ಳೆ ಸಂಪತ್ ಭರಿತವಾದ ನನ್ನ ದಷ್ಟಪುಷ್ಟವಾದ ಈ ಎರಡು ಭುಜ ಇದೆಯಲ್ಲ, ಇದು ಅಂಥ ಭುಜ. ಯಾವ ಭುಜ ಗೊತ್ತಾ? ಇದರ ಧೃತರಾಷ್ಟ್ರರ ಮುಂದೆ ಹೇಳ್ತಾ ಇರೋದು ಭೀಮಸೇನ ದೇವರು. ಯಯೋರಂತರ ಮಾಸಾಧ್ಯ, ನನ್ನ ಈ ಎರಡು ಭುಜಗಳ ಮಧ್ಯದಲ್ಲಿ ಇವನ ಈ ಮುದುಕ ಇದಾರಲ್ಲ, ಈ ಮುದುಕನ ಮಕ್ಕಳೆಲ್ಲ ಸಿಗಾಕೊಂಡು ಸತ್ತಿದ್ದಾರೆ ಅಂತ ಈ ಮಾತನ್ನ ಹೇಳ್ತಾರೆ. ಯಯೋರಂತರ ಮಾಸಾಧ್ಯ ಜರಠಸ್ಯ ಸುತಾಹತಾಹ, ಎಲ್ಲ ಕೊಂದ ಹಾಕ್ಬಿಟ್ಟೆ, ನನ್ನ ಭುಜಗಳ ಮಧ್ಯಕ್ಕೆ ಸಿಗಾಕೊಂಡ್ಬಿಟ್ರು ಇವರೆಲ್ಲ ಅಂತ ಅವಮಾನ. ಈ ತರ ಅವಮಾನ ಮಾಡಿದ್ರು. ಅದೇ ಭೀಮಸೇನ ದೇವರು ಕೊಡೋ ಅನ್ನವನ್ನ ಸ್ವೀಕಾರ ಮಾಡ್ತಾ ಇದ್ರು ಅಂದ್ರೆ ಧೃತರಾಷ್ಟ್ರರಿಗೆ ಎಂಥ ವಿಷಯಾಸಕ್ತಿ ಇರ್ಬೇಕು. ಅದಕ್ಕೆ ವಿದುರರು ಬೈತಾರೆ, ಮೊದಲಿನಿಂದ ಹೋಗು ಸಾಧನೆ ಮಾಡ್ಲಿಕ್ಕೆ ಅಂತ. ಅಂದ್ರೆ ಭೀಮಸೇನ ದೇವರು ಈ ರೀತಿಯೆಲ್ಲ ಅವಮಾನ ಮಾಡಿದ ಉದ್ದೇಶ ಸಾಧನೆ ಮಾಡ್ಲಿಕ್ಕೆ ಹೋಗ್ಲಿ, ಇನ್ನೂ ಎಷ್ಟು ಆಸೆ. ಅದಕ್ಕೆ ಮುದುಕನ ಮಕ್ಕಳು ಹಾಗೆ ಹೀಗೆ ಚೆನ್ನಾಗಿ ತರ್ಜನೆ ಮಾಡ್ತಾರೆ. ಇಷ್ಟು ಮಾಡಿದ್ದಕ್ಕೆ ತಡ್ಲಿಕ್ಕೆ ಆಗ್ಲಿಲ್ಲ. ಯತ್ನತಃ ಅನುಗ್ರಹ ಪ್ರಾಪ್ಯ, ಧೃತರಾಷ್ಟ್ರರು ಕಷ್ಟಪಟ್ಟು ಪ್ರಯತ್ನ ಪಡ್ತಾರಂತೆ ಒಪ್ಪಿಗೆ ಪಡ್ಕೊಳ್ಳಿಕ್ಕೆ. ಯಾಕೆಂದ್ರೆ ಇವ್ ಧೃತರಾಷ್ಟ್ರ ಈ ಧರ್ಮರಾಜನಿಗೆ ತುಂಬಾ ಅಭಿಮಾನ, ಬೇರೆಯವ್ರಿಗೂ ನನ್ನ ದೊಡ್ಡಪ್ಪ ಅನ್ನುವ ಅತಿಯಾದ ಅಭಿಮಾನ. ತಾನೇ ಹೋಗ್ತೀನಿ ಅಂತ ಹೊರಟಿದ್ದಾನೆ ತಪಸ್ ಮಾಡ್ಲಿಕ್ಕೆ ಅಂಥ ಧರ್ಮರಾಜ. ಅದಕ್ಕೆ ಪ್ರಯತ್ನ ಪಟ್ರವರು. ಇದೆಲ್ಲ ಸ್ಕಂದ ಪುರಾಣದ ವಿವರಣೆ. ಪ್ರಯತ್ನ ಪಟ್ಟು ಇಲ್ಲ ನಾನೇ ಹೋಗ್ಬೇಕು ಅಂತ ಧೃತರಾಷ್ಟ್ರೋ ವನೇ ವಾಸಂ, ಕಾಡಿನಲ್ಲಿ ವಾಸ ಮಾಡ್ಕೊಂಡಿದ್ರು. ಆದ್ರೆ ಸ್ಕಂದ ಪುರಾಣದಲ್ಲಿ ಹೊಸ ವಿಷಯ ಬರುತ್ತೆ.
ನಮ್ಗೆಲ್ಲ ಮಹಾಭಾರತದಲ್ಲಿ ಇದೇ ಘಟನೆ ಬಂದಿದೆ, ಇಲ್ಲೂ ಅದೇ ಅಂತಲ್ಲ, ವಿಶೇಷ ಇದೆ. ಏನ್ ವಿಶೇಷ? ಕಾಡಿನಲ್ಲಿ ವಾಸ ಮಾಡಿದ್ದು ಎಷ್ಟು ವರ್ಷ ಅಂತ ಒಂದು ಉಲ್ಲೇಖ ಮಾಡ್ತಾರೆ. ಏನ್ ಕಾಡಿಗೆ ಹೋದ್ ಕೂಡ್ಲೆ ಇವ್ರು ಎಷ್ಟು ತಪಸ್ ಮಾಡ್ಲೇ ಅಲ್ವಾ, ದಿಢೀರ್ ಅಂತ ಕಾಡ್ಗಿಚ್ಚು ಬಂದು ಅಲ್ಲಿ ಸುಟ್ಟು ಹೋಗಿ ಇವರೆಲ್ಲ ಒಟ್ಟಿಗೆ ಪರಲೋಕಕ್ಕೆ ಹೋದ್ರ ಅಂದ್ರೆ ಹಾಗಲ್ಲ. ವತ್ಸರತ್ರಯಂ, 3 ವರ್ಷಗಳ ಕಾಲ ತಪಸ್ಸು. 3 ವರ್ಷಗಳ ಕಾಲ ಅವರು ಧೃತರಾಷ್ಟ್ರರು, ಗಾಂಧಾರಿ ಇವರೆಲ್ಲ ಜೊತೆಗೆ ಅವರಲ್ಲಿ ಕಾಡಿನಲ್ಲಿ ಇರ್ತಾರೆ. ಅಷ್ಟೊತ್ತಿಗೆ ವಿದುರರು ಎಲ್ಲ ತದ್ದಿದಕ್ಷಾರ್ಥಂ ಆಗತೇಶು ವನಂಪುರ. ಅಷ್ಟೊತ್ತಿಗೆ ವಿದುರರು ಕೂಡ ಅಲ್ಲಿ ಇದ್ದವರೇ, ಇವರ ಜೊತೆಗೆ ತಪಸ್ಸನ್ನ ಮಾಡ್ತಾ. ಒಮ್ಮೆ ಪಾಂಡವರು ನೋಡ್ಲಿಕ್ಕೆ ಅಂತ ಬರ್ತಾರೆ. ಆದ್ರೆ ನೋಡೋ ಹೊತ್ತಿಗೆ ಬರ್ಬೇಕಾದ್ರೆ ವಿದುರರು ಇರೋದಿಲ್ಲ. ವಿದುರರು ಆಗಲೇ ತಮ್ಮ ಮೂಲ ರೂಪವನ್ನ ಸೇರ್ಕೊಂಡಿರ್ತಾರೆ ವಿದುರರು. ಅದನ್ನೆಲ್ಲಿ ಹೇಳ್ತಾರೆ, ವಿದುರಸ್ತದ್ದಿದೃಕ್ಷಾರ್ಥಂ ಆಗತೇಶು ವನಂಪುರ ಪಾಂಡವೇಶು ತು ರಾಜಾನಂ ಪ್ರವಿಶ್ಯ ಏಕತ್ವಮಾಗತಃ. ಅದ ಪಾಂಡವರು ಯಾವಾಗ ನೋಡ್ಲಿಕ್ ಬಂದ್ರೋ ಧರ್ಮರಾಜನ ಒಳಗಡೆ ವಿದುರರು ಸೇರ್ಕೊಂಡ್ ಆಗಿತ್ತು, ಅಂದ್ರೆ ಅವರು ಇರ್ಲಿಲ್ಲ ಆಗ. ಆಮೇಲೆ ಏನಾಯ್ತು? ಆಮೇಲೆ ಇವ್ರಿಗೆ ವಿಷಯ ಕಿವಿಗ್ ಬೀಳ್ತಂತೆ. ಏನ್ ವಿಷಯ? ತಥೋ ದಾವಾಗ್ನಿನ ದಗ್ಧಂ, ದಾವಾಗ್ನಿ ಕಾಡ್ಗಿಚ್ಚಿನಿಂದ ಇವರೆಲ್ಲ ಸುಟ್ಟೋಗಿದ್ದಾರೆ. ಯಾರ್ಯಾರು? ಧೃತರಾಷ್ಟ್ರ, ಗಾಂಧಾರಿ, ಸೌಬಲಿ, ಕುಂತಿ ಇವರೆಲ್ಲ ಸುಟ್ಟೋಗಿದ್ದಾರೆ ಅಂತಂದಾಗ ಬಹಳ ಬೇಸರ ಆಯ್ತು. ಯಾರಿಗೆ? ಪಾಂಡು ಮಕ್ಕಳಿಗೆ, ಪಾಂಡವರಿಗೆ ತುಂಬಾ ಬೇಸರ ಆಯ್ತು. ಕಾಡ್ಗಿಚ್ಚಿನಲ್ಲಿ ನಮ್ಮ ತಂದೆ ತಾಯಿಗಳೆಲ್ಲ ಸುಟ್ಟೋದ್ರ, ಎಂಥ ದುರ್ಗತಿ ಆಯ್ತು ನಮ್ಗೆ ಅಂತ ಯೋಚಿಸ್ತಾರೆ. ಯಾಕೆಂದ್ರೆ ತಂದೆ ತಾಯಿಗಳಿಗೆ ಇಂಥ ದುರ್ಗತಿ ಆಗೋದು ಅಂದ್ರೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾಂಡವರಿಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಬಂತ ನಮ್ಮ ಕುಂತಿಗೆ, ಗಾಂಧಾರಿಗೆ, ಧೃತರಾಷ್ಟ್ರರಿಗೆ ಇಂಥ ಪರಿಸ್ಥಿತಿ ಬರ್ಬಾರ್ದಿತ್ತು ಅಂತ ಅವ್ರು ಅನ್ಸ್ಕೊಳ್ತಾ ಇರ್ತಾರೆ. ಎಷ್ಟಾದ್ರೂ ಕೂಡ ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊತ್ತಿಗೆ ನಮ್ಗೆ ನಾರದರು ಬರ್ತಾರೆ. ತಾಂಸ್ತದ ನಾರದೋ ವಿದ್ವಾನ್, ನಾರದರಷ್ಟೊತ್ತಿಗೆ ಬಂದು ತಾವು ನೀವು ಸಮಾಧಾನ ಮಾಡ್ಕೊಳ್ಳಿ, ಹೀಗೆಲ್ಲ ಅನ್ಯಥಾ ಭಾವಿಸ್ಬೇಡಿ. ಯಾಕಂದ್ರೆ ತ್ರಿಲೋಕ ಸಂಚಾರಿಗಳು, ಅವ್ರು 3 ಲೋಕದಲ್ಲಿ ಸಂಚಾರ ಮಾಡೋರು ಚೆನ್ನಾಗ್ ಗೊತ್ತು. ಅವ್ರು ಹೇಳ್ತಾರೆ ಧರ್ಮವಿತ್, ಅವ್ರು ಯಾವ್ದು ಧರ್ಮ ಯಾವ ಧರ್ಮ ಚೆನ್ನಾಗ್ ಗೊತ್ತಿದೆ, ಯಾರು ಯಾವ್ದನ್ನ ಮಾಡಿ ಯಾವ ಲೋಕಕ್ಕೆ ಹೋಗ್ತಾರೆ ಅನ್ನೋದು ಚೆನ್ನಾಗ್ ಗೊತ್ತಿದೆ ಅಂತ ನಾರದ ಹೇಳ್ತಾರೆ. ಉಕ್ತೋತ್ತಮಾಂ ಗತಿಂ ತೇಷಾಂ ನಿಷ್ಠಾಂ ತಾತ್ಕಾಲಿಕೀಂ ತಥಾ. ಏನಿಲ್ಲ, ಈ ಕಾಡ್ಗಿಚ್ಚಿನಲ್ಲಿ ಬೆಂದು ಹೋಗಿದ್ದಾರೆ. ಇಂದಿನ ಸಂದರ್ಭದಲ್ಲಿ ನೀವು ಅಳತಾ ಕೂಡೋದಲ್ಲ, ಅವ್ರು ಹೋಗಾಗಿದೆ, ಸುದ್ದಿ ಕೇಳಾಯ್ತು ನೀವು, ಅವರ ನಿರ್ಯಾಣ ಆಗಿದೆ ಅಂತ, ಕಾಡಿನಲ್ಲಿ ಕಾಡ್ಗಿಚ್ಚಿನಿಂದ ಸುಟ್ಟು ಹೋಗಿದ್ದಾರೆ ಅಂತ ಗೊತ್ತಾದ ಮೇಲೆ ಮಾಡಬೇಕಾದ ಕೆಲಸ ಏನು? ತಾತ್ಕಾಲಿಕ. ಆ ಕಾಲದಲ್ಲಿ ದೊಡ್ಡಪ್ಪ, ದೊಡ್ಡಮ್ಮ, ಈ ಕುಂತಿ ಇವರೆಲ್ಲ ಹೋಗಿದ್ದಾದ್ಮೇಲೆ ಮಾಡಬೇಕಾದ ಕರ್ತವ್ಯ ಏನು ಅದನ್ನ ಹೇಳ್ಕೊಟ್ಟಂತ ನೀವು ಇದನ್ನ ಮಾಡಿ ಅವರಿಗೆಲ್ಲ ಒಳ್ಳೇದಾಗೇ ಆಗತ್ತೆ. ಅವ್ರು ಹೋಗೋದು ಸ್ವರ್ಗಕ್ಕೆ ಹೋಗ್ತಾರೆ, ಅವ್ರು ಉತ್ತಮವಾದ ಗತಿ ಅವರಿಗೆ ಇದ್ದೇ ಇದೆ ಅಂತ ನಾರದರ ಹೇಳ್ತಾರೆ. ಆ ನಾರದರ ಮಾತಿನ ಮೇಲೆ ಬಹಳ ವಿಶ್ವಾಸವನ್ನಿಟ್ಟು ಇವರು ಮುಂದಕ್ಕೆ ತಾತ್ಕಾಲಿಕವಾದ ಆಗ ಆ ಸಂದರ್ಭದಲ್ಲಿ ಮಾಡಬೇಕಾದ ಏನೇನು ಕಾರ್ಯಗಳಿದೆ ಅವೆಲ್ಲ ಕಾರ್ಯಗಳನ್ನ ಇವರು ಮಾಡ್ತಾರೆ ಅಂತ. ಹಾಗಾದ್ರೆ ಇಲ್ಲಿವರೆಗೆ ಏನಾಯ್ತು? ಇನ್ನು ಮುಂದಕ್ಕೆ ಅದು ಮುಂದುವರಿತಾ ಹೋಗುತ್ತೆ ಸ್ಕಂದ ಪುರಾಣದಲ್ಲಿ. ಈ ಸ್ಕಂದ ಪುರಾಣದ ಅಭಿಪ್ರಾಯದ ಪ್ರಕಾರ ಏನಾಯ್ತು? ಚೆನ್ನಾಗಿ ನಮಗ್ ಗೊತ್ತಾಯ್ತು ಮೊದಲನೇ ವಾಕ್ಯದಿಂದಲೇ, ಧೃತರಾಷ್ಟ್ರರು ತಾವು ತಪಸ್ಸಿಗೆ ಹೋಗಬೇಕಾದ್ರೆ ಧರ್ಮರಾಜನಿಗೆ ತಿಳಿಸೇ ಹೋಗಿತ್ತು. ಅದು ಕಷ್ಟಪಟ್ಟು ತಿಳಿಸೇ ಹೋಗಿದ್ದವರೆಲ್ಲ ಅಂತ ನಮಗ್ ಗೊತ್ತಾಯ್ತು. ಹಾಗಾದ್ರೆ ಇದು ಮಹಾಭಾರತದಲ್ಲಿ ಬಂದ ವಿಷಯನ, ಭಾಗವತದಲ್ಲಿ ಬಂದಿದ್ದ? ಮಹಾಭಾರತದಲ್ಲಿ ಬಂದ ವಿಷಯ. ಹಾಗಾದ್ರೆ ಸ್ಕಂದ ಪುರಾಣದಲ್ಲೂ ಅದೇ ರೀತಿ ಇದೆ. ಹಾಗಾದ್ರೆ ಮಹಾಭಾರತದಲ್ಲಿ ಹೇಳಿರೋ ಅರ್ಥ ಏನಿದೆ ಅದಕ್ಕೆ ಸಂವಾದಿಯಾಗಿ ಪ್ರಮಾಣವಾಗಿ ಸ್ಕಂದ ಪುರಾಣದ ಈ ಭಾಗ ಸಿಗ್ತಾ ಇದೆ ಅಂದ ಮೇಲೆ, ಇಲ್ಲಿ ಭಾಗವತದ ಮಾತಿಗೆ ನಚ ಅಪಶ್ಯತ, ನೋಡ್ಲಿಲ್ಲ ಅಂದ್ರೆ ಜ್ಞಾನ ದೃಷ್ಟಿಯಿಂದ ಕಾಡ್ನಲ್ಲಿರುವಂತ ತನ್ನ ತಂದೆ ತಾಯಿಗಳನ್ನ ನೋಡ್ಲಿಲ್ಲ ಅಂತ ಈ ರೀತಿ ಅರ್ಥವನ್ನ ಮಾಡಬೇಕು ಅಷ್ಟೇ ಹೊರತು ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೀಗೆ ಹೇಳ್ತಾರೆ. ಇನ್ನು 1 ನಿಮಿಷ ಮೆಸೇಜ್ ನಾವು ನಂತರ ಗಮನಿಸ್ತೇನೆ. ತಾವಿಮೌ ಮೇ ಭುಜೋ ವೃತ್ತೋ, ಹೀಗೆಲ್ಲ ಹಿಂದಕ್ಕೆ ಈ ಭೀಮಸೇನ ದೇವರು ಮಾಡೋ ನಿಂದನೆ ಎಲ್ಲ ತಿಳಿಸಾಯ್ತು. ಇಷ್ಟಾದ್ಮೇಲೆ ಮುಂದೆ ಕೂಡ ಅಲ್ಲಿ ವಿಸ್ತಾರವಾಗಿ ನಮಗೆ ಈಗ ಭಾಗವತದಲ್ಲೇ ಮುಂದೆ 13ನೇ ಅಧ್ಯಾಯದಲ್ಲಿ, ಈಗ 12ನೇ ಅಧ್ಯಾಯದಲ್ಲಿ ಇದೀವಿ, ಮುಂದೆ 13ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಲಿಕ್ಕೆ ಇದ್ದಾರೆ. ಆಗ ಬಂದಾಗ್ಲೇ ನೋಡೋಣ, ಅದನ್ನೆಲ್ಲ ಇಲ್ಲಿ ಟಿಪ್ಪಣಿಯಲ್ಲಿ ವಿವರಣೆ ಮಾಡಿದ್ದಾರೆ. ಇಷ್ಟಾದ್ಮೇಲೆ ಮುಂದಿನ ಭಾಗಕ್ಕೆ ಹೋಗೋಣ. 32ನೇ ಶ್ಲೋಕ. ತತ್ರ ಸಂಜಯಮಾಸೀನಂ ಪಪ್ರಚ್ಛೋದ್ವಿಗ್ನಮಾನಸಃ
ಗಾವತ್ ಗಣೆ ಕ್ವ ನಸ್ತಾತೋ. ಇದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಗಾವತ್ ಗಣೆ ಅಂತ ಒಂದು ಶಬ್ದ, ಆಮೇಲೆ ಕ್ವ ನಹ ತಾತಃ ಅಂತ ಅರ್ಥ. ತಾತ. ವೃದ್ಧೋ ಹೀನಶ್ಚ ನೇತ್ರಯೋ. ಅಂಬಾವಾಹತ ಪುತ್ರಾರ್ಥ. ಪಿತೃವ್ಯಃ ಕ್ವ ಗತಃ ಸುಹೃತ್. ಅಂತೂ ಯಾವ ಆಶ್ರಮದಲ್ಲಿ ಕಾಡಿನಲ್ಲಿ ಇವರೆಲ್ಲ ಅಲ್ಲಿರುವಂತವ್ರು ನೋಡ್ತಾ ಇದ್ರು, ಅಂದಿನ ದಿವಸ ಜ್ಞಾನ ದೃಷ್ಟಿಯಿಂದ ನೋಡ್ಲಿಲ್ಲ, ಅವರೆಲ್ಲ ಮರಣ ಹೊಂದಿದ್ದಾರೆ ಅಂತ ಇಷ್ಟು ಬಂದಿದೆ. ಆದ್ರೆ ಮನಸ್ಸಿನಲ್ಲಿ ಧೃತರಾಷ್ಟ್ರನಿಗೆ ಮರಣ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಧರ್ಮರಾಜನಿಗೆ. ಅಷ್ಟೊತ್ತಿಗೆ ಅಲ್ಲಿ ಸಂಜಯ ಏನಿದ್ದ, ಸಂಜಯನ ಬಗ್ಗೆ ಅಲ್ಲೆಲ್ಲೂ ಪ್ರಸ್ತಾವ ಮಾಡ್ಲಿಲ್ಲ. ವಿದುರರು ಮೊದಲೇ ಹೊರಟೋದ್ರು, ಮಿಕ್ಕಿದವರು ಕಾಡ್ಗಿಚ್ಚಿನಲ್ಲಿ ಬೆಂದಾಯ್ತು. ಸಂಜಯನು ಕೂಡ ಅಲ್ಲಿ ಹೋಗಿದ್ದ, ಸಾರಥಿ. ಆ ಸಂಜಯ ತಾನು ಬದರಿಕಾಶ್ರಮದಿಂದ ನೇರ ಇಲ್ಲಿ ಬಂದು ಕೂತಿರ್ತಾನೆ. ಇವರೆಲ್ಲ ಅಲ್ಲಿ ಹೋಗ್ತಾರೆ, ಸುದ್ದಿ ಗೊತ್ತಾಯ್ತು, ಹೋಗ್ತಾರೆ ಕಾಡಿಗೆ. ಅಷ್ಟೊತ್ತಿಗೆ ಇಲ್ಲಿ ಸಂಜಯ ಬಂದಿದ್ದಾನೆ. ಸಂಜಯ ಬಂದು ತಾನು ಆಸನದಲ್ಲಿ ಕೂತ್ಕೊಂಡಿದ್ದಾನೆ. ಅಷ್ಟೊತ್ತಿಗೆ ಇವರೆಲ್ಲ ಧರ್ಮರಾಜಾದಿಗಳು ಬರ್ತಾರೆ. ತತ್ರ ಸಂಜಯ ಆಸೀನಂ, ಕುಳಿತಿರುವಂತಹ ಸಂಜಯನ ಬಳಿ ಕೇಳ್ತಾರೆ. ಪಪ್ರಚ್ಛ ಉದ್ವಿಗ್ನ ಮಾನಸಃ, ಆ ಮನಸ್ಸಿನ ಉದ್ವೇಗ ಅಷ್ಟೊಂದಾಗಿದೆ. ಯಾಕೆಂದ್ರೆ ಅವ್ರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಕೊನೆಗೆ. ನಂತರ ಅವ್ರು ತಪಸ್ಸನ ಮಾಡ್ತಾ ನಿರ್ಯಾಣ ಹೊಂದಿದ್ರು. ಈ ತರ ಎಲ್ಲ ಆಯ್ತಾ, ಏನಾಯ್ತು ಏನು ಅಂತೆಲ್ಲ ಅದರ ಬಗ್ಗೆ ಬಹಳ ಉದ್ವಿಗ್ನತೆಯನ್ನ ಪಡೆದ ಮನಸ್ಸಿನಿಂದ ಧರ್ಮರಾಜ ತಾನು ಸಂಜಯನ ಹತ್ರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಏನಾಯ್ತು ಅಂತ. ಕಾಡ್ಗಿಚ್ಚಿನಲ್ಲಿ ಸುಟ್ಟೋದೊಂದು ವಿಷಯ ಏನೋ ಮುಟ್ತು ಕಿವಿಗೆ. ಇದೇನಿದ್ ಸತ್ಯನಾ, ಮುಂದೆ ಏನ್ ಕತೆ ಏನು ಅಂತ ಬಹಳ ದುಃಖದಿಂದ, ತಾನು ಮನಸ್ಸಿನ ಉದ್ವೇಗದಿಂದ ತಾನು ಕೇಳ್ತಾ ಇದ್ದಾನೆ ಸಂಜಯನ ಬಳಿ. ಗಾವತ್ ಗಣೆ ಅಂತ ಹೇಳ್ತಾರೆ. ಗಾವತ್ ಗಣೆ ಅಂದ್ರೆ ಅರ್ಥ ಗವತ್ ಗಣ ಅಂತ ಈ ಸಂಜಯನ ತಂದೆ ಹೆಸರು. ಗವತ್ ಗಣನ ಮಗನೇ ಗಾವತ್ ಗಣ, ಗಾವತ್ ಗಣಿ. ಆ ಗಾವತ್ ಗಣಿ ಯಾರು ಅಂತಂದ್ರೆ ಇವ್ರು ಯಾರು, ಸಂಜಯ. ಅಂದ್ರೆ ಗಾವತ್ ಗಣೆ ಸಂಜಯನೇ. ನಸ್ತಾತಃ ಕ್ವ, ನನ್ನ ತಂದೆ ಎಲ್ಲಿ ಅಂತ. ತಂದೆ ಅಂದ್ರೆ ದೊಡ್ಡ ತಂದೆ ಅಂದ್ರೆ ದೊಡ್ಡಪ್ಪ. ನನ್ನ ದೊಡ್ಡಪ್ಪ ಎಲ್ಲಿ, ಎಲ್ಲಿ ಅಂದ್ರೆ ಗೊತ್ತಿಲ್ವಾ ಎಲ್ಲಿ ಅಂತ. ಜ್ಞಾನ ದೃಷ್ಟಿಯಿಂದ ತಾನು ನೋಡಿದವನೇ ತಾನೆ. ಅಂದ್ರೆ ಎಲ್ಲಿ ಅಂದ್ರೆ ಅಭಿಪ್ರಾಯ ಯಾವ ಲೋಕಕ್ಕೆ ಸೇರ್ತಾರೆ. ಯಾಕೆಂದ್ರೆ ಅವರು ಕಾಡ್ಗಿಚ್ಚಿನಲ್ಲಿ ಭಸ್ಮ ಆದವರು, ಸುಟ್ಟೋಗಿದ ದೇಹ ಉಳ್ಳವರು, ಕಾಡ್ಗಿಚ್ಚಿನಲ್ಲಿ ಬೆಂಕಿ ಆಹುತಿಗೆ ಒಳಗಾದವರು. ಅವರಿಗೆ ಉತ್ತಮ ಗತಿನ ಯಾವ ಲೋಕಕ್ಕೆ ಅವ್ರು ಸೇರ್ತಾರೆ, ನನಗ್ ಚಿಂತೆ ಆಗಿದೆ. ಯಾವ ಲೋಕಕ್ಕೆ ಅವ್ರು ಸೇರ್ತಾರೆ. ಇನ್ನು ಯಾಕೆ ವೃದ್ಧೋ ಹೀನಶ್ಚ ನೇತ್ರಯೋಹೋ, ಯಾಕೆಂದ್ರೆ ತುಂಬಾ ನನ್ನ ದೊಡ್ಡಪ್ಪನಿಗೆ ವಯಸ್ಸಾಗಿತ್ತು, ಅವ್ರಿಗೆ ಕಣ್ಣುಗಳ ದೃಷ್ಟಿ ಇರ್ಲಿಲ್ಲ. ನೇತ್ರಯೋಹೋ ಹೀನಃ, ಕಣ್ಣುಗಳ ದೃಷ್ಟಿ ಅವರಿಗೆ ಇರ್ಲಿಲ್ಲ. ಅಲ್ಲಿ ನೇತ್ರಯೋಹೋ ಅಂತ ವಸ್ತುತಃ ಕಣ್ಣುಗಳಿಂದ ಅಂತ ಆಗ್ಬೇಕಲ್ಲಿ. ನೇತ್ರಯೋ ಅಂದ್ರೆ ನೇತ್ರಾಭ್ಯಾಂ ಹೀನಃ, ಕಣ್ಣುಗಳ ದೃಷ್ಟಿಯಿಂದ ರಹಿತರಾಗಿದ್ರು ಅಂತ ಸಂಸ್ಕೃತದಲ್ಲಿ ಹಾಗಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಬರೀತಾರೆ ನೇತ್ರಯೋಹೋ ಅಂದ್ರೆ ನೇತ್ರಾಭ್ಯಾಂ ಅಂತ ಅರ್ಥ. ಕಣ್ಣುಗಳಿಂದ ಅವರು ರಹಿತರಾಗಿದ್ರು, ದೃಷ್ಟಿನೇ ಇರ್ಲಿಲ್ಲ ಅವ್ರಿಗೆ. ಅಥವಾ ನೇತ್ರಯೋಹೋ ಯೋಗೇನ, ಆ ಕಣ್ಣುಗಳ ಸಂಬಂಧ ಅವ್ರಿಗೆ ಇರ್ಲಿಲ್ಲ, ಅಂದ್ರೆ ದೃಷ್ಟಿ ಅವ್ರಿಗೆ ಇರ್ಲಿಲ್ಲ. ಇಂಥ ನಮ್ಮ ತಾತ, ತಾತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ತಂದೆ ಅಂತ ಅರ್ಥ. ತಾತ ಅಂದ್ರೆ ಇನ್ನೊಂದು ಅರ್ಥ, ಮಕ್ಕಳಿಗೂ ತಾತ ಅಂತ ಕರೀತಾರೆ. ಅಂದ್ರೆ ಮಗು ಅಂತ, ಚಿಕ್ಕ ಮಗು ತಾತ ತಾತ ಅಂತ ಕರೀತಾರೆ, ಅಂದ್ರೆ ಮುದ್ದಾಗಿ ಕರೀಲಿಕ್ಕೆ. ತಂದೆಗೂ ತಾತ ಅಂತ ಕರೀತಾರೆ. ಈಗ ದೊಡ್ಡಪ್ಪನಿಗೆ ತಾತ ಅಂತ ಇಲ್ಲಿ ಇಟ್ಕೊಂಡಿದ್ದಾರೆ. ಅಂತೂ ನನ್ನ ತಾತ ಯಾವ ಲೋಕಕ್ಕೆ, ಅಂದ್ರೆ ಧೃತರಾಷ್ಟ್ರ ಯಾವ ಲೋಕಕ್ಕೆ ಸೇರಿದ್ದಾರೆ ಅಂತ ಪ್ರಶ್ನೆ. ಜೊತೆಗೆ ಅಷ್ಟೇ ಅಲ್ಲ, ಅಂಬಾವಾಹತ ಪುತ್ರಾರ್ಥ, ತನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದ ಗಾಂಧಾರಿ ಎಷ್ಟು ದುಃಖ ಪಟ್ಲು ಜೀವನದಲ್ಲಿ. ಅಂಧಳಾದ್ಲು, ತಾನು ಕಣ್ಣಿಗೆ ಪಟ್ಟಿಯನ್ನ ಕಟ್ಕೊಂಡ್ಲು, ಅದೊಂದು ದುಃಖ ಇದ್ದದ್ದೇ. ಆದ್ರೂ ಪತಿಯನ್ನ ಅನುಸರಿಸಿಕೊಂಡು ತನ್ನ ಪಾತಿವೃತ್ಯವನ್ನ ಕಾಪಾಡ್ಕೊಂಡವಳು. ಆದ್ರೆ ಅವಳು ಹತಪುತ್ರ, ತನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದಾಳೆ. ಆರ್ತ, ಬಹಳ ದುಃಖದಿಂದ ಇದ್ಲು. ಅಂಥ ಗಾಂಧಾರಿ ನನ್ನ ತಾಯಿ ಎಲ್ಲಿ ಸೇರಿದಾಳೆ, ಯಾವ ಲೋಕದಲ್ಲಿ ಅವಳ ಗಮನ ಅಂತ ಕೇಳ್ತಾರೆ. ಇನ್ನು ಪಿತೃವ್ಯ, ಹಾಗೆ ಇಲ್ಲಿ ಪಿತೃವ್ಯ ಅಂತಂದ್ರೆ ಈ ನಮ್ಮ ತಂದೆಯ ಸಹೋದರ. ಮತ್ತೆ ಕೇಳ್ತಾ ಇದಾರೆ ಪ್ರಶ್ನೆ ಇಲ್ಲಿ ಗಮನಿಸಿ. ಮೊದಲು ತಂದೆ ಅಂದ, ಅದೇನಂದ್ರೆ ಅಷ್ಟು ಪ್ರೀತಿ, ದೊಡ್ಡಪ್ಪನಾದರೂ ಕೂಡ ತನ್ನ ತಂದೆಯ ಮೇಲೆ ಯಾವ ಪ್ರೀತಿ ಇತ್ತು ಅದೇ ಪ್ರೀತಿ. ಅದಕ್ಕೋಸ್ಕರ ಇಲ್ಲಿ ತಾತ ಅಂತ ಅದೇ ಶಬ್ದ ಹಾಕ್ತಾರೆ ಮೊದಲಿಗೆ. ಇವ್ರು ಧರ್ಮರಾಜ ಪ್ರಶ್ನೆ ಮಾಡ್ಬೇಕಾದ್ರೆ,
ಒಂದು ಪಾಂಡುರಾಜ ಇರ್ಲಿಲ್ಲ, ಆಗ ದೊಡ್ಡಪ್ಪನನ್ನೇ ತನ್ನ ತಂದೆಯನ್ನಾಗಿ ತಾನು ಭಾವಿಸ್ತಾ ಇದ್ದ. ಒಂದು, ಹಾಗಂತ ಪಾಂಡುರಾಜ ಇದ್ದಾಗ ದೊಡ್ಡಪ್ಪನ ಮೇಲೂ ಕೂಡ ಅಷ್ಟೇ ಭಾವನೆ, ತಂದೆಯ ರೀತಿಯ ಭಾವನೆಯೇ ಪ್ರೀತಿಯಲ್ಲಿತ್ತು. ಈ ದೃಷ್ಟಿಯಲ್ಲಿ ಭಾಗವತ ಮೊದಲಿಗೆ ಇಲ್ಲಿ ಗಾವತ್ಗೊಣೆ ಕ್ವ ನಸ್ತಾತಃ, ನನ್ನ ದೊಡ್ಡಪ್ಪ ಎಲ್ಲಿ ಯಾವ ಲೋಕಕ್ಕೆ ಸೇರಿದ ಅಂತ ಪ್ರಶ್ನೆ ಕೇಳ್ದ. ಮುಂದಕ್ ಬಂದ್ರೆ ಪಿತೃವ್ಯ, ನನ್ನ ದೊಡ್ಡಪ್ಪ. ಈಗ ಪಿತೃವ್ಯ ಅನ್ನೋ ಶಬ್ದ ಏನಿದೆ ಇದು ನಿಜವಾಗಿ ದೊಡ್ಡಪ್ಪನ್ನ ಹೇಳಲಿಕ್ಕಿರೋ ಶಬ್ದ. ಅದು ಕೂಡ ಸಾಮಾನ್ಯ ನಾವು ಬಳಸ್ಬೇಕಾದ್ರೆ ಪಿತೃವ್ಯ ಅಂದ್ರೆ ಚಿಕ್ಕಪ್ಪನಿಗೆ ಪಿತೃವ್ಯ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಅದಕ್ಕೆ ಜ್ಯೇಷ್ಠ ಪಿತೃವ್ಯ ಅಂತ ಸೇರಿಸ್ತಾರೆ. ಕನಿಷ್ಠ ಪಿತೃವ್ಯ, ಜ್ಯೇಷ್ಠ ಪಿತೃವ್ಯ ಅಂತ ಹೀಗಿದೆ. ಅಂತೂ ಈ ಜ್ಯೇಷ್ಠ ಪಿತೃವ್ಯ, ಕನಿಷ್ಠ ಪಿತೃವ್ಯ ಅನ್ನೋ ಶಬ್ದಗಳನ್ನ ನಾವು ಸಾಮಾನ್ಯವಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಳಸ್ತೀವಿ. ಇಲ್ಲಿ ಪಿತೃವ್ಯ ಅನ್ನೋ ಶಬ್ದದಿಂದ ಸದ್ಯಕ್ಕೆ ಧೃತರಾಷ್ಟ್ರನ್ನೇ ತಗೊಳ್ಬೇಕು. ಸಹೋದರ, ಒಟ್ಟು ತನ್ನ ತಂದೆಯ ಸಹೋದರ ಯಾರಿದ್ದಾರೆ ಅವರಿಗೆ ಪಿತೃವ್ಯ ಅಂತ ಕರೀತಾರೆ. ಚಿಕ್ಕಪ್ಪನೂ ಆಗ್ಬೋದು, ದೊಡ್ಡಪ್ಪನೂ ಆಗ್ಬೋದು. ಅಂತೂ ನನ್ನ ಪಿತೃವ್ಯ, ನನ್ನ ದೊಡ್ಡಪ್ಪರಾದ ಧೃತರಾಷ್ಟ್ರ ಈತಃ ಕ್ವ ಗತಃ, ಇಲ್ಲಿಂದ ಎಲ್ಲಿ ಹೋದ್ರು ಅವರು, ಯಾವ ಲೋಕಕ್ಕೆ ಅವರು ಸೇರ್ಕೊಂಡ್ರು ಅಂತ ಹೀಗೆ ತಾನು ಸಂಜಯನ ಬಳಿ ತಾನು ಪ್ರಶ್ನೆಯನ್ನ ಕೇಳ್ತಾನೆ. ನಮ್ಗೆ ಆಶ್ಚರ್ಯ ಅನ್ಸೋದು, ಒಮ್ಮೆ ಕೇಳಾಯ್ತಲ್ಲ ಮತ್ತೆ ಇನ್ನೊಮ್ಮೆ ಭಾಗವತ ಹೇಳ್ತಾ ಇದೆ ಮತ್ತೆ ಕೇಳೋದು ಅಂತ. ಅದು ಒಂದೇ ಸಲ ಕೇಳ್ತೀವಿ ಅಂದ್ರೆ ಅದು ಆದರ ಅಷ್ಟು ಗೊತ್ತಾಗಲ್ಲ. ಎರಡ್ ಸಲ ಮತ್ತೆ ನನ್ನ ತಂದೆಯ ಅಣ್ಣ ಧೃತರಾಷ್ಟ್ರ ಎಲ್ಲಿ ಹೋದ್ರು, ನನ್ನ ದೊಡ್ಡಪ್ಪ, ಮತ್ತೊಂದು ನನ್ನ ತಂದೆ ಧೃತರಾಷ್ಟ್ರ ಎಲ್ಲಿ, ಅವನಿಗೆ ಆ ಯೋಚನೆ, ಉದ್ವಿಗ್ನತೆ, ಆ ಮನಸ್ಸಿನ ಉದ್ವೇಗವನ್ನ ಸ್ಪಷ್ಟಪಡಿಸ್ಲಿಕ್ಕೆ ಈ ರೀತಿ ಎರಡೆರಡು ಬಾರಿ ಭಾಗವತ ಇಲ್ಲಿ ಧೃತರಾಷ್ಟ್ರರ ಬಗ್ಗೆನೇ ಒತ್ತಿ ಒತ್ತಿ ಆ ಧರ್ಮರಾಜ ಕೇಳಿದ್ದನ್ನ ನೆನಪಿಸ್ಕೊಡ್ತಾ ಇದೆ. ಧರ್ಮರಾಜನಿಗೆ ಎಷ್ಟು ಪ್ರೀತಿ ಇತ್ತು ಆ ಧೃತರಾಷ್ಟ್ರ ಮೇಲೆ, ಅಷ್ಟು ಅನ್ಯಾಯ ನಡೆದಿದ್ರು ಕೂಡ ತನ್ನ ದೊಡ್ಡಪ್ಪನ ಮೇಲೆ ಅಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದ ಧರ್ಮರಾಜ. ಹೀಗೆ ಇಷ್ಟು ವಿವರಣೆ ಬಂದಿದೆ. ಇನ್ನು ಮುಂದೆ ಏನಾಯ್ತು, ಮುಂದೆ ಸಂಜಯನ ಬಳಿ ಪ್ರಶ್ನೆ ಕೇಳಿದಾಗ ಸಂಜಯ್ ಏನು ಉತ್ತರ ಕೊಡ್ತಾನೆ. ಇನ್ನು ಹಾಗೆ ಇಲ್ಲಿ ಅನೇಕ ವಿಷಯಗಳನ್ನ ಬ್ರಹ್ಮಾಂಡ ಪುರಾಣದ ಬಗ್ಗೆ ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖವನ್ನ ಮಾಡ್ತಾ ಎಲ್ಲ ಹೋಗ್ತಾರೆ. ಇದು ಮುಂದೆ ಸದ್ಯಕ್ಕೆ ಪಾಠ ಇದೆ, ಅದರಿಂದ ನೀವು ಪ್ರಶ್ನೆ ಏನ್ ಹಾಕಿದಿರಿ ಅದನ್ನ ಗ್ರೂಪ್ ನಲ್ಲಿ ಪ್ರಶ್ನೆಗಳನ್ನ ಹಾಕ್ಬಿಡಿ. ವಾಯ್ಸ್ ಮೆಸೇಜ್ ಏನಾದ್ರು ಹಾಕಿದ್ರು ಆಯ್ತು. ಆ ನಂತರ ಅದಕ್ಕೆ ಅಲ್ಲಿ ನಮ್ಮ ತಂದೆಗೆ ಕಳಿಸಿದ್ರೆ ಆಯ್ತು. ಗ್ರೂಪ್ ಅಲ್ಲಿ ನೀವು ಹಾಕ್ಲಿಕ್ಕೆ ಆಗದೆ ಇದ್ರು, ಕೆಲವರು ಹಾಕಲ್ಲ, ಗ್ರೂಪ್ ನಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅಡ್ಮಿನ್ ಗಳಿಗೆ ಮಾತ್ರ ಅವಕಾಶ ಇರೋದ್ರಿಂದ ನಮ್ಮ ತಂದೆಯ ನಂಬರ್ಗೋ ಅಥವಾ ನನ್ನ ನಂಬರ್ಗೋ ಮೆಸೇಜ್ ಅನ್ನ ಮಾಡಿ, ಅಲ್ಲಿ ನಿಮ್ಗೆ ಉತ್ತರವನ್ನ ಕೊಡ್ತೇನೆ. ಮುಂದೆ ಸದ್ಯಕ್ಕೆ ಸುಧಾ ಪಾಠ ಇದೆ ಅಂತ ಹೇಳ್ತಾ ಮುಂದಿನ ಪಾಠವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸಪೀಠ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. No.